ಸಹ ಮಂಜುನಾಥನ ಭಕ್ತರಾಗಿರೋದ್ರಿಂದ 12 ವರ್ಷ ಆದರೂ ಸಹೋದರಿ ಸೌಜನ್ಯ ಸಾವಿಗೆ ನ್ಯಾಯ ಸಿಗ್ತಾ ಇಲ್ಲ ಎಲ್ಲೋ ಒಂದು ಕಡೆ. ಮಾನಸಿಕ ಅಸ್ವಸ್ಥ ಅಂತ ಅವನು ಹೊರಗಡೆ ಬಿಟ್ಟಿರೋದು ಹೊರತು ಅವನು ನಿರಪರಾಧಿ ಅಂತ ಎಲ್ಲೂ ಬಿಟ್ಟಿಲ್ಲ ಮೇಡಮ್. ನ್ಯಾಯ ಯಾಕೆ ಸಿಗ್ತಿಲ್ಲ ಅಂತಂದರೆ ತನಿಖೆ ಏನಿದೆ ಮೇಡಮ್, ಅವರು ತನಿಖೆ ಮಾಡೋ ಒಂದು ವಿಧಾನ ಹಾಕ್ಕೋಬೋದು. ಇಲ್ಲ ಒಬ್ಬ ಅಪರಾಧಿಯಿಂದ ತಂದು ನಿಲ್ಲಿಸಿದ್ದಾರೆ ಮೇಡಮ್. ನಿಲ್ಲಿಸಿರೋದನ್ನು ಅವನಿಗೆ ಮಾನಸಿಕ ಅಸ್ವಸ್ಥ ಅಂತ ಅವನ್ನ ಹೊರಗಡೆ ಬಿಟ್ಟಿರೋದು ಅಂತ ಸರ್ಕಾರನೇ ಒಪ್ಕೊಂಡಿದೆ. ಸಾಕ್ಷ್ಯಾಧಾರಗಳ ಕೊರತೆ ಅದನ್ನು ನಾವು ಮನವರಿಕೆ ಮಾಡ್ಕೋಬೇಕು ಮೇಡಮ್. ಅಪರಾಧಿ ಅವನೇ ಆಗಿದ್ರು ಸಾಕ್ಷ್ಯಾಧಾರ ಅಲ್ಲಿ ಕೋರ್ಟ್ಗೆ ಸಲ್ಲಿಸುವಂಥದ್ದು ಏನಿದೆ ಒಂದು ಪುರಾವೆಗಳು, ಅದರಲ್ಲಿ ಅವರು ಏನು ಲಾಯರ್ ಇದ್ದಾರೆ ಅವರು ಕೊಡಲಿಲ್ಲ ಅಲ್ಲಿಗೆ ಅನ್ನೋ ಒಂದು ಮಾತುಗಳನ್ನ ಬಿಡ್ತಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಒಂದು ಮಾನಸಿಕ ಅಸ್ವಸ್ಥ ಅಂತಲೇ ಹೇಳ್ತಾ ಇದ್ದಾರೆ ಹೊರತು ಬೇರೆ ಇವರು ಅಪರಾಧಿ ಅವ್ರ ಅಪರಾಧಿಯಿಂದ ಯಾರೂ ಎಲ್ಲೂ ಹೇಳ್ತಾ ಇಲ್ಲ ಮೇಡಮ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಒಂದು ಪೂಜ್ಯರ ಬಗ್ಗೆ ಒಂದು ಅಭಿಮಾನಿ ಬಳಗನೇ ಇದೆ ಮೇಡಮ್. ಅವ್ರ ಮೇಲೆ ಈ ರೀತಿ ಅಲ್ಲಸಲ್ಲದ ಅಪವಾದ ಹೇಳ್ಕೋದು ಒಂದು ಖಂಡನೀಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್ 12 ವರ್ಷ ಆಗಿದೆ, ಇನ್ನೂ ಆ ಕಾಲ ಬಂದಿಲ್ವಾ? ಮಾಡಿದಾರಲ್ಲ ಮೇಡಮ್, ಎಲ್ಲ ತನಿಖೆಗಳು ನಡೆದಿದೆ, ಪ್ರತಿಯೊಂದು ಇದು ಮಾಡಿದ್ದಾರೆ. ಆ ಒಂದು ಇದಕ್ಕೆ ನಾವು ಸೌಜನ್ಯ ಪರಾನೂ ಅಲ್ಲ, ಇದಲ್ಲ ಮೇಡಮ್, ನಾವು ವಿರೋಧ ಅಂತ ಅಲ್ಲ. ಸೌಜನ್ಯ ಒಂದು ಹೆಣ್ಣುಮಗಳಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು. ಆ ಒಂದು ನಿಟ್ಟಿನಲ್ಲಿ ಪೂಜ್ಯರಿಗೆ ಹಾಕ್ಕೋಬೋದು, ಒಂದು ಕ್ಷೇತ್ರಕ್ಕೆ ಹಾಕ್ಕೋಬೋದು, ಧಕ್ಕೆ ತರುವಂಥ ವಿಚಾರ ಮಾಡಬಾರ್ದು.